ನನ್ನ ನೆಕ್ಸ್ಟ್ ಆಪ್ಷನ್ ಬಂದು ಕೂತ್ಕೊ, ನಿನ್ನ ಹೆಸರು ಕರೀಲಿಲ್ಲ ಬಾ, ನೀನೇ ಆಯ್ತು. ಇನ್ನು ನೀನೇ ಆಸೆಪಟ್ಟ ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ. ರಿಸಾ ಅವ್ರ ಬಗ್ಗೆ ನನಗೆ ಕ್ಲೀನಾಗಿ ಗೊತ್ತಾಗಿದ್ದೇನೆಂದ್ರೆ, ರಿಸಾ ಅವರು ಒಂದು 3 ವಾರದ ಎಪಿಸೋಡ್ ನೋಡ್ಕೊಬಂದು ಏನ್ ಅನ್ಕೊಂಡಿದ್ದಾರೆ, ಇವ್ರ ಜೊತೆ ಸೇರಿದ್ರೆ ಕಾಮಿಡಿ ವರ್ಕ್ ಆಯ್ತದೆ, ಇವ್ರ ಜೊತೆ ಸೇರಿದ್ರೆ ಜಗಳ ವರ್ಕ್ ಆಯ್ತದೆ, ಇವ್ರ ಜೊತೆ ಸೇರಿದ್ರೆ ಫ್ರೆಂಡ್ಶಿಪ್ ವರ್ಕ್ ಆಯ್ತದೆ ಅಂತ. ಬಟ್ ಅದ್ಯಾವುದು ವರ್ಕ್ ಆಗ್ದೇನೆ ಇವರೇ ವರ್ಕ್ ಆಗಿಲ್ಲ. ಹಂಗಾಗಿ ಇವರು ವರ್ಕ್ ಆಗ್ದೇನೆ ಕೆಟಗರಿ ಗಾಡಿ ತರ ಸೈಡ್ ಅಲ್ಲಿ ಇದ್ರು. ಆಮೇಲೆ ಮುಂಚೆ ಯಾವಾಗ್ಲೂ ಒಂದ್ಸಲ ಹೇಳಿದ್ರು, ನನ್ನನ್ನ ಟ್ರಿಗರ್ ಮಾಡಬೇಡಿ ಮೇಡಮ್, ನಿಮ್ಮನ್ನ ಯಾರನ್ನೂ ಕಾಂಪಿಟೇಟರ್ ಆಗಿ ತಗಕ್ ರೆಡಿ ಇಲ್ಲ ಮೇಡಮ್, ಟ್ರಿಗರ್ ಮಾಡುದಿಲ್ಲ. ನೆಕ್ಸ್ಟ್ ಅದು ನೀನ್ ಅವಾಗ ಏನೋ ಹೊಡೆದಲ್ಲ ನನಗೆ ತಮಾಸೆಗೆ ಅಂತಲ್ಲ, ಈಗ ಅದೇ ತಮಾಸೆಗೆ ನಾನೇನಾರು ಎತ್ತಿ ರಪ್ ಅಂತ ನೀನ್ ಹೊಡೆದಿದ್ರೆ ನೀವ್ ತಗತಿದ್ರ ಮೇಡಮ್? ಸಿಂಪಲ್ ಆಗಿ ಹೇಳ್ತೀನಿ, ನೀವು ಮಾಡಿದ್ರೆ ಮಾತ್ರ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟೆ ನಾನು ಕಾಮಿಡಿಯಾಗಿ ಮಾಡಿದೆ, ಬಕೆಟ್ ತಗೊಂಡು ಬಾತ್ರೂಮ್ ಒಳಗಡೆ ನೀರ್ ಬಿಡ್ದಾನೆ ಕಾಮಿಡಿಯಾಗಿ ಮಾಡಿದೆ ಅಂತ. ನಾನು ಬಟ್ಟನೆ ಕಾಮಿಡಿಯಾಗೆ ತಂದಿದ್ದು ಮೇಡಮ್. ಚೀಪು ಅಂತಿರಲ್ಲ, ಈಗ ಚೀಫ್ ಯಾರು ಮೇಡಮ್? ನೀವು ಚೀಫು, ನಾನು ಚೀಪಾ? ಚೀಪ್ ನೀವು ಮೇಡಮ್. ಆಮೇಲೆ ಇನ್ನೊಂದು ಏನೋ ಬನೀನ್ ಹಾಕೊಂಡು ನಾನು ಬಡವನ ತರ ಪೋಟ್ರೆ ಮಾಡ್ತಾ ಇದೆಯಾ ಅಂತ. ಸರಿ ಮೇಡಮ್, ನಾನು ದೊಡ್ಡ ಶ್ರೀಮಂತನೇ, ಬಡವನೇ ಬನೀನ್ ಹಾಕಲ್ಲ ಮೇಡಮ್, ಶ್ರೀಮಂತನೂ ಬನೀನ್ ಹಾಕ್ತಾನೆ. ನಮ್ಮ ಅಪ್ಪ ಒಂದು IT ಕಂಪ್ನಿ ಇಟ್ಕೊಂಡವ್ರೆ, ನಮ್ಮ ಹತ್ರ ಒಂದು 500 ಸಿಪ್ಸ್ ಇದೆ, ಒಂದು 800 ಕೌಸ್ ಇದೆ. ಆಮೇಲೆ ಈ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು 4 ಹೌಸ್ ಇದೆ, ಎಲ್ಲ ಇದೆ ಮೇಡಮ್, ಸೆಟಲ್ಡು. ಇದೇನು ಗೊತ್ತಾ, ಇದು ಗೋವಾ ಬನಿಯನ್, ಇದು 40,000. ಇದೇನು ಗೊತ್ತಾ, ಇಂಗ್ಲೆಂಡ್ ಪ್ಯಾಂಟು ಇದು. ಸರಿ, ಇದು ಒಗೆಯಂಗೆ ಇಲ್ಲ, ಸುಮ್ಮನೆ ನಿಂಗೆ ಒದ್ರು ಬಿಟ್ರೆ ಕೊಳೆ ಎಲ್ಲ ಉದುರೋಯ್ತದೆ. ನೀವು ಯಾರಿಗೂ ಕಾಂಪಿಟೇಟರ್ ಅಲ್ಲ ಮೇಡಮ್.